ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಆಶಾ ಲೇಡಿ ಸ್ಟಿಚಿಂಗ್. ಇವತ್ತು ನಾನು ನಿಮಗೆ ಬ್ಲೌಸ್ ಅಳತೆ ಪ್ರಕಾರ ಸ್ಲೀವ್ ಕಟ್ಟಿಂಗ್ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್. ಇವಾಗ ಸ್ಮಾಲ್ ಸ್ಲೀವು ಮತ್ತು ಉದ್ದ ಸ್ಲೀವು ನೋಡ್ಕೊಳ್ಳಿ ಫ್ರೆಂಡ್. ಉದ್ದ ಸ್ಲೀವು, ಸ್ಮಾಲ್ ಸ್ಲೀವು ಹೆಂಗೆ ಪೇಪರ್ ಕಟ್ಟಿಂಗ್ ಮಾಡುವುದು ಇದು ಡ್ರಾಯಿಂಗ್ ಶೀಟಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡ್ರಾಯಿಂಗ್ ಶೀಟ್ ಪೇಪರ್ನ ಕಟ್ ಮಾಡ್ಕೊಂಡು ಇದೇ ಪ್ರಕಾರ ನಾವು ಸ್ಲೀವ್ನ ಕಟ್ ಮಾಡ್ಕೋಬೋದು. ಮೆಜರ್ಮೆಂಟ್ ಅದೇ ಆಗಿದ್ದರೆ ಕಟ್ ಮಾಡ್ಕೋಬೋದು. ಹಾಫ್ ಸ್ಲೀವು, ಉದ್ದ ಸ್ಲೀವ್. ಇವಾಗ ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಳೋದ. ಫಸ್ಟ್ ಇವಾಗ ಉದ್ದ ಸ್ಲೀವ್. ಈ ಥರ ಒಂದು ಡ್ರಾಯಿಂಗ್ ಶೀಟ್ ತಗೊಳ್ಳಿ. ಈ ಥರ 4 ಲೇಯರ್ ಇರಬೇಕು. ಈ ಕಡೆ ಓಪನ್ 4, ಈ ಕಡೆ ಕ್ಲೋಸಿಂಗ್, ಅಪ್ಪು ಕ್ಲೋಸಿಂಗ್ ಇರಬೇಕು. ನೋಡ್ಕೊಳ್ಳಿ, ಈ ಥರ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇವಾಗ ಈ ಥರ 2 ತಗೊಳ್ಳಿ. ಈ ಥರ ಓಪನ್, ಈ ಕಡೆ ಕ್ಲೋಸಿಂಗ್ ಇರಬೇಕು ಕರೆಕ್ಟಾಗಿ. ಇವಾಗ ಲೆಂತ್, ಫಸ್ಟು ಉದ್ದ ಸ್ಲೀವ್ ನೋಡ್ಕೊಳೋದ. ಉದ್ದ ಸ್ಲೀವು ಲೆಂತ್ ಉದ್ದ, ಬ್ಲೌಸಿನ ಉದ್ದ ನೋಡ್ಕೊಳೋದ. ಇವಾಗ ಲೆಂತ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಶೋಲ್ಡರಿಂದ ಲೆಂತ್ 9.5. ಓಕೆನಾ? 9.5. ಇವಾಗ 9.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್. 9.5. ಯಾರೇ ನನ್ನ ವಿಡಿಯೋ ಇವಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ. 9.5ಗೆ ಮಾರ್ಕ್ ಮಾಡ್ಕೊಳ್ಳಿ. 9.5ಗೆ ಮಾರ್ಕ್ ಮಾಡ್ಕೊಳ್ಳಿ. 9.5 1 ಇಂಚ್ ಎಕ್ಸ್ಟ್ರಾ. ಓಕೆನಾ? ಫಸ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೊಬಿಡಿ, ಅದು ಸ್ಟಿಚಿಂಗಿಗೋಸ್ಕರ. ನೋಡ್ಕೊಳ್ಳಿ, ಹೇಳ್ತಾ ಇದ್ದೀನಿ ಮತ್ತೆ 1 ಇಂಚ್ ಎಕ್ಸ್ಟ್ರಾ. ಓಕೆನಾ? ಇವಾಗ ಲೆಂತ್ ಆಯಿತು. ಇವಾಗ ಡೌನ್, ಶೋಲ್ಡರ್ ಆರ್ಮೋಲ್ ಡೌನು. ಓಕೆನಾ? ಆರ್ಮೋಲ್ ನೋಡಿ, ಆರ್ಮೋಲ್ ಎತ್ತರ ಇದೆ ಶೇಪು, ಅದೇ ಥರ ಟೇಪ್ನ ಕ್ರಾಸಾಗಿ ಮಾಡ್ಕೊಳ್ಳಿ. ನೋಡಿ, 8.5 ಉದ್ದ. ಓಕೆನಾ? ಅದು ತೋಳಿನ ಉದ್ದ, ಅದು ಮೇಲೆ, ಇದು ಡೌನ್ ಉದ್ದ. ಆರ್ಮೋಲ್ ಉದ್ದ 8.5. ಇದನ್ನ ಆ ಥರ ಮಾಡ್ಕೊಂಡು ಒಂದು ಲೈನ್ ಹಾಕೋಬಿಡಿ 8.5ಗೆ. ಇವಾಗ ನೆಕ್ಸ್ಟ್ ತೋಳಿನ ಸುತ್ತಳತೆ. 5 ಇದೆ ಫ್ರೆಂಡ್. 5 ತೋಳಿನ ಸುತ್ತಳತೆ. ಓಕೆನಾ? 5 ಇಂಚು ತೋಳಿನ ಸುತ್ತಳತೆ. ಓಕೆ, ಬರ್ಕೊಬಿಡಿ. ಅದು 1 ಇಂಚ್ ಎಕ್ಸ್ಟ್ರಾ, ಅದು ಬರ್ಕೊಬಿಡಿ, ಅಲ್ಲಲ್ಲೇ ಬರ್ಕೊಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ. 5.25. ಓಕೆನಾ? 5.25 ಇದೆ. ಇದು 9.5 ಉದ್ದ. ಇವಾಗ ಡೌನ್, ಆರ್ಮೋಲ್ ಡೌನ್ ನೋಡಿ, ಆರ್ಮೋಲ್ ಡೌನ್ 7 ಇದೆ. 7 ಆರ್ಮೋಲ್ ಡೌನ್ ನೋಡ್ಕೊಳ್ಳಿ. ಆರ್ಮೋಲ್ ಡೌನ್ 7 ಬರ್ಕೊಬಿಡಿ, ಅಲ್ಲಲ್ಲೇ ಬರ್ಕೊಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ, ತೋಳಿನ ಉದ್ದ ಅದು. ಇದು 1 ಇಂಚ್ ಎಕ್ಸ್ಟ್ರಾ, ಇದು 1 ಇಂಚ್ ಎಕ್ಸ್ಟ್ರಾ, ಅದು ಸ್ಟಿಚಿಂಗಿಗೋಸ್ಕರ. ಇದು ಆರ್ಮೋಲ್ ಡೌನ್. ಓಕೆನಾ? ನೋಡ್ಕೊಳ್ಳಿ, ಅದು ಆರ್ಮೋಲ್ ಡೌನ್ ಅಂತ ಮತ್ತೆ ತಿಳಿಸ್ತಾ ಇದ್ದೀನಿ. ತಪ್ಪು ತಿಳ್ಕೊಬೇಡಿ, ನೀವು ಕಲಿಯೋಕ್ಕೋಸ್ಕರ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಇದೆ, ಕಷ್ಟ ಏನಿಲ್ಲ. 7ಗೆ ಒಂದು ಲೈನ್ ಹಾಕ್ಕೊಬಿಡಿ. 7 ಕರೆಕ್ಟಾಗಿ ಲೈನ್ ಡೌನ್ ಹಾಕಿರ್ತೀರ, ಅದಕ್ಕೊಂದು ಲೈನ್ ಮಾಡ್ಕೊಳ್ಳಿ. ಲೈನ್ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ಅದು ಆರ್ಮೋಲ್ ಡೌನ್. ಓಕೆನಾ? ಇವಾಗ ಇದು ಆರ್ಮೋಲ್ಗೆ ಸ್ಟಿಚ್ ಇದೆಯಲ್ಲ ಲಾಸ್ಟಿಗೆ, ಅದ್ರ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಅದ್ರ ಮೆಜರ್ಮೆಂಟ್ 8.5. ಓಕೆನಾ? 8.5 ನೋಡ್ಕೊಳ್ಳಿ. ಅಲ್ಲಿ ಮೇಲಿಂದ ಕೆಳಗೆ ಸ್ವಲ್ಪ ಕ್ರಾಸಾಗಿ ಇಟ್ಕೋಬೇಕು ಟೇಪು. ಒಂಥರ ಉದ್ದಕ್ಕೆ ಇಟ್ಕೊಳ್ಳಿ. 8.5, 1.5 ಎಕ್ಸ್ಟ್ರಾ. ಓಕೆನಾ? 1.5 ಎಕ್ಸ್ಟ್ರಾ. ಅದು ಸ್ಟಿಚಿಂಗಿಗೋಸ್ಕರ. ನಿಮಗೆ ಬ್ಲೌಸ್ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಲ್ಲ, ಅವಾಗ ನಿಮಗೆ ತೋರಿಸ್ತೀನಿ. ಇದು ಇವಾಗ ನಿಮಗೆ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾವ್ದಾರ ಬ್ಲೌಸ್ ಮೇಲೆ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಇದು ಡ್ರಾಯಿಂಗ್ ಶೀಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ವೇಸ್ಟ್ ಆಗೋಲ್ಲ. ಇದು ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಮೇಲೆ 1 ಇಂಚು, ಕೆಳಗೆ 1 ಇಂಚು ಮಾಡ್ಕೊಳ್ಳಿ. ಈ ಥರ 1 ಇಂಚು 1/4 ಇಟ್ಕೊಳ್ಳಿ. ಈ ಥರ ಕ್ರಾಸಾಗಿ ಸ್ವಲ್ಪ ಶೇಪು, ಏನು ಕಷ್ಟ ಏನಿಲ್ಲ. ಸ್ವಲ್ಪ ಒಂದು 2-3 ಪೇಪರ್ ಕಟ್ ಮಾಡಿಬಿಟ್ರೆ ನಿಮಗೆ ಬಂದುಬಿಡುತ್ತೆ. ಓಕೆನಾ? ಮೇಲೆ 1 ಇಂಚು, ಕೆಳಗೆ 1 ಇಂಚು ಲೈನ್ ಹಾಕ್ಕೊಳ್ಳಿ. ಸ್ವಲ್ಪ ಕ್ರಾಸಾಗಿ ಇದು ಮಾಡಿ, ಒಂಥರ ಶೇಪ್ ಕೊಡಿ ಅಷ್ಟೇ. ಇಲ್ಲಿ ನೋಡ್ಕೊಳ್ಳಿ, ಇದು ಬ್ಯಾಕ್. ಫ್ರಂಟಿಗೆ ಒಂದು 1/2 ಇಂಚು ನೋಡ್ಕೊಳ್ಳಿ. ಒಳಗಡೆ ಒಂದು 1/2 ಇಂಚ್ ಮಾಡ್ಕೊಳ್ಳಿ. 1/2 ಇಂಚ್ ಮಾಡ್ಕೊಂಡು ಮತ್ತೆ ಅದೇ ಥರ ಕ್ರಾಸಾಗಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಈಸಿ, ಏನು ಕಷ್ಟ ಏನಿಲ್ಲ. ಮಾರ್ಕ್ ಮಾಡಿ, ಆದರೆ ಶೇಪ್ ಚೆನ್ನಾಗಿರಬೇಕು. ಇಲ್ಲ ಅಂದರೆ
ಆರ್ಮೋಲ್ ಹತ್ರ ಎಲ್ಲ ರಿಂಕಲ್ಸ್ ಬಂದುಬಿಡುತ್ತೆ. ಶೇಪ್ ಕರೆಕ್ಟಾಗಿರಬೇಕು ನೋಡ್ಕೊಳ್ಳಿ. ಇವಾಗ ಅಲ್ಲಿ ಸ್ಟಿಚ್ಚಿಂಗ್ ತೋಳಿನ ಸುತ್ತಳತೆ ಇದೆಯಾ ಅದ್ರ ಹತ್ರ ಇದ್ರ ಹತ್ರ ಇದು ಸ್ಟಿಚ್ಚಿಂಗ್ದು ಇದು ಫಿಟ್ಟಿಂಗ್ ಸ್ಟಿಚ್ಚಿಂಗ್ ಇದು ಎಕ್ಸ್ಟ್ರಾ ಒಂದೂವರೆ ಎಕ್ಸ್ಟ್ರಾ, ತೋಳಿನ ಸುತ್ತಳತೆ ಹತ್ರ ಎಕ್ಸ್ಟ್ರಾ, ಡೌನು ಆರ್ಮೋಲ್ ಹತ್ರ ಒಂದೂವರೆ ಎಕ್ಸ್ಟ್ರಾ. ಓಕೆನಾ? ಗೊತ್ತಾಯಿತು ಅಂದ್ಕೊತಿದ್ದೀನಿ. ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. 7 ನೋಡ್ಕೊಳ್ಳಿ. ಮತ್ತೆ ಹೇಳ್ತಿದ್ದೀನಿ. 9.5 ಉದ್ದ, ಇದು ಬ್ಯಾಕ್, ಇದು ಫ್ರಂಟ್. ಓಕೆನಾ? ಅಲ್ಲಿ ಒಳಗೆ 1/2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಇವಾಗ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತೋಳನ್ನು ಕಟ್ ಮಾಡುವುದು ಸ್ಲೀವ್ ನೋಡ್ಕೊಳ್ಳಿ. ಇವಾಗ ನಾವು ಡ್ರಾಯಿಂಗ್ ಶೀಟ್ನ ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ. ಇದು ಯಾವಾಗಲೂ ಕ್ಲೀನಾಗೆ ನೋಡ್ಕೊಳ್ಳಿ. 2 ಲೈನ್ ಇದೆ, 2 ಲೈನಲ್ಲಿ ಆ ಲೈನ್ ಕಟ್ ಮಾಡೋಂಗಿಲ್ಲ, ಈ ಲೈನ್ ಕಟ್ ಮಾಡಬೇಕು. ನೋಡ್ಕೊಳ್ಳಿ ಕ್ಲೀನಾಗೆ ಆ ಥರ ಸಿಸರಲ್ಲಿ ನಿಧಾನಕ್ಕೆ ಕಟ್ ಮಾಡಿ. ಸಿಸರ್ನ ನೋಡ್ಕೊಂಡು ಕ್ರಾಸಾಗಿ ಕಟ್ ಮಾಡಬೇಕು. ನೀವು A4 ಶೀಟು ಸೈಡಲ್ಲಿ ಕಟ್ ಮಾಡೋಂಗಿಲ್ಲ, ಕ್ಲೀನಾಗಿ ಕಟ್ ಮಾಡಬೇಕು. ನೋಡ್ಕೊಳ್ಳಿ ಈ ಥರ ಶೇಪ್ನ ಕರೆಕ್ಟಾಗಿ ಕೊಡಬೇಕು. ಓಕೆನಾ? ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಕ್ಲೀನಾಗಿ. ಯಾವಾಗಲೂ ಸಿಸರ್ನ ಕ್ರಾಸ್ ಮಾಡಬೇಕು, ಪೇಪರ್ನ ಕ್ರಾಸ್ ಮಾಡಬೇಡಿ. ಈ ಥರ ತೋಳನ್ನು ಕಟ್ ಮಾಡುವುದು ನೋಡ್ಕೊಳ್ಳಿ. ಕ್ಲೀನಾಗೆ ಕಟ್ ಮಾಡ್ಕೊಳ್ಳಿ ಈ ಥರ. ಓಕೆನಾ? ಇವಾಗ ಆಗಿದೆ. ಇವಾಗ ತೋಳನ್ನು ಕಟ್ ಮಾಡಿ ಆಗಿದೆ. ಇವಾಗ ನಾವು ಅದನ್ನು 2 ಪಾರ್ಟ್ ಮಾಡಬೇಕು. ನೋಡ್ಕೊಳ್ಳಿ 2 ಪಾರ್ಟು, ಈ ಕಡೆ 2 ಆ ಕಡೆ 2 ಇರಬೇಕು, ಬ್ಯಾಕ್ ಫ್ರಂಟು. ಓಕೆನಾ? ಬರ್ಕೊಬಿಡಿ, ನಿಮಗೆ ಗೊತ್ತಾಗಲ್ಲ. ಮುಂದೆ ಹಿಂದೆ ಅಂತ. ಹಿಂದೆ ಅದು ಮುಂದೆ 1/2 ಇಂಚು ಸ್ಟಿಚ್ ಮಾಡಿ ಬಿಟ್ಟಿದ್ವಲ್ಲ, ಶೇಪ್ ಕೊಟ್ಟಿದ್ದೀವಲ್ಲ ಅದು ಮುಂದೆ. ಓಕೆನಾ? ಅದು ಸ್ಟಿಚಿಂಗಲ್ಲಿ ನಮಗೆ ಮುಂದೆ ಬರಬೇಕು, ಅದು ಹಿಂದೆ ಹೋಗಬೇಕು. ಅದು ಬ್ಲೌಸ್ ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗ ಮುಂದೆ ಶೇಪ್ ಕೊಡಬೇಕು ಕ್ಲೀನಾಗಿ, ಕ್ರಾಸಾಗಿ. ಸೀಸರ್ನ ಒಂದೇ ಸಲ ಕಟ್ ಮಾಡಬೇಕು. ಪೇಪರ್ನ ಸೀಸರಲ್ಲಿ ಗ್ಯಾಪ್ ಬಿಟ್ಟು ಕಟ್ ಮಾಡಿದ್ರೆ ಅದು ಸೇಮ್ ಹಂಗೆ ಕಟ್ ಥರನೇ ಕಾಣಿಸುತ್ತೆ. ಸೀಸರ್ನ ಫುಲ್ಲು ಹಂಗೆ ಕಟ್ ಮಾಡ್ಕೊಂಡು ಹೋಗಬೇಕು. ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಕಟ್ ಥರ ಚೆನ್ನಾಗಿರೋದಿಲ್ಲ. ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ, ಅದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ನ್ಯಾಚ್ ಎಲ್ಲಿಗೆ ಬರುತ್ತೆ, ಶೇಪ್ ಎಲ್ಲಿಗೆ ಬರುತ್ತೆ ಅಂತ. ಇಲ್ಲಿಗೊಂದು ನ್ಯಾಚ್ ಹಾಕ್ಕೊಳ್ಳಿ. ಇದು ಫ್ರಂಟಿಗೊಂದು ನ್ಯಾಚು. ಇದು ಇವಾಗ ಉದ್ದ ಸ್ಲೀವಿನ ಕಟ್ಟಿಂಗ್ ಆಯಿತು. ನೋಡ್ಕೊಳ್ಳಿ ಇದು ಡೌನು. ಮತ್ತೆ ಹೇಳ್ತಿದ್ದೀನಿ, 1/2 ಎಕ್ಸ್ಟ್ರಾ. ಇದು ಆರ್ಮೋಲ್ ಶೇಪು. ಇದು ಉದ್ದ ತೋಳಿನ ಸ್ಲೀವ್ ಇವಾಗ ಕಟ್ ಮಾಡಾಗಿದೆ. ಇವಾಗ ಚಿಕ್ಕದು ಸ್ಲೀವ್ ನೋಡ್ಕೊಳ್ಳಿ. ಸ್ಮಾಲ್ ಸ್ಲೀವ್, ಇದಕ್ಕೂ 4 ಇರಬೇಕು. ಆ ಕಡೆ ಸೈಡ್ ಓಪನ್ನು, ಈ ಕಡೆ ಸೈಡ್ ಕ್ಲೋಸ್. ನೋಡ್ಕೊಳ್ಳಿ ಕ್ಲೋಸ್ ಇರಬೇಕು, ಓಪನ್ ಇರಬೇಕು. ಓಪನ್ ಸೈಡೆಲ್ಲ ಯಾವಾಗಲೂ ಸ್ಟಿಚ್ಚಿಂಗ್ದು ಅದು ಬರುತ್ತೆ, ಕ್ಲೋಸಿಂಗೆಲ್ಲ ಶೋಲ್ಡರ್ ಸ್ಟಿಚ್ ಮಾಡೋದು ಬರುತ್ತೆ. ಓಕೆನಾ? ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ಚಿಕ್ಕ ಸ್ಲೀವ್, ಸ್ಮಾಲ್ ಸ್ಲೀವ್ ಹೆಂಗೆ ಕಟ್ ಮಾಡುವುದು ಅಂತ ತೋರಿಸ್ತೀನಿ. ಇವಾಗ ಉದ್ದ ಚಿಕ್ಕ ಸ್ಲೀವು, ಲೆಂತ್ 4.5 ಇದೆ. ನೋಡ್ಕೊಳ್ಳಿ 1 ಇಂಚ್ ಎಕ್ಸ್ಟ್ರಾ. ಎಲ್ಲದಕ್ಕೂ 1 ಇಂಚ್ ಎಕ್ಸ್ಟ್ರಾನೇ ಬರೋದು. ಇದು ವಿತೌಟ್ ಲೈನಿಂಗಿಗೆ 1.5 ಬರುತ್ತೆ, ವಿತ್ ಲೈನಿಂಗಿಗೆ 1 ಇಂಚು. ಅದು ನಿಮಗೆ ಬ್ಲೌಸ್ ಕಟ್ ಮಾಡೋದ್ರಲ್ಲಿ ತೋರಿಸ್ತೀನಿ ಯಾವುದಕ್ಕೆ ವಿತೌಟ್ ಲೈನಿಂಗ್ ಎಷ್ಟು ಅಂತ. ಇದು 4.5. ಫಸ್ಟ್ 1 ಇಂಚಿಗೆ ಎಕ್ಸ್ಟ್ರಾಗೆ ಹಾಕ್ಕೊಬಿಡಿ, 1 ಇಂಚ್ ಎಕ್ಸ್ಟ್ರಾ. ಅದಕ್ಕೆ ಒಂದು ಲೈನ್ ಹಾಕ್ಕೊಬಿಡಿ. ಈ ಥರ ಒಂದು ಲೈನ್ ಹಾಕ್ಕೊಬಿಡಿ. 4.5. ಓಕೆನಾ? 4.5. ಇವಾಗ ತೋಳಿನ ಸುತ್ತಳತೆ ನೋಡ್ಕೊಳ್ಳಿ. ತೋಳಿನ ಸುತ್ತಳತೆ 5.75 ಇದೆ. ನೋಡ್ಕೊಳ್ಳಿ 5.75. ಮುಕ್ಕಾಲು ಅಂದರೆ 6ಇಂದ 2 ಪಾಯಿಂಟ್ ಹಿಂದೆ. 6ಇಂದ 2 ಪಾಯಿಂಟ್ ಹಿಂದೆ. ನೋಡ್ಕೊಳ್ಳಿ ಮತ್ತೆ ಹೇಳ್ತಿದ್ದೀನಿ, ಮುಕ್ಕಾಲು ಅಂದರೆ 6 ಇಂಚಿನ ಹಿಂದೆ 2 ಪಾಯಿಂಟು. ಓಕೆನಾ? ಅದನ್ನು 5.75 ಅಂತಾರೆ. 1.5 ಎಕ್ಸ್ಟ್ರಾ. ಓಕೆನಾ? ತೋಳಿನ ಸುತ್ತಳತೆ 5.75, 1.5 ಎಕ್ಸ್ಟ್ರಾ. ಇವಾಗ ಆರ್ಮೋಲ್ ಶೇಪು. ಆರ್ಮೋಲ್ ನೋಡ್ಕೊಳ್ಳಿ. ನಿಮಗೆ ಅದಕ್ಕೆ ನಿಮ್ಮ ಬ್ಲೌಸ್ ಅಳತೆ ಪ್ರಕಾರ ನೀವು ಸ್ಟಿಚ್ ಮಾಡ್ಬೋದು. 8 ಇಂಚಿದೆ ನೋಡ್ಕೊಳ್ಳಿ. 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 8 ಇಂಚಿಗೆ ಒಂದು ಮಾರ್ಕ್. ಅದಕ್ಕೆ ಒಂದು ಲೈನ್ ಹಾಕ್ಕೊಬಿಡಿ. ಒಂದು ಲೈನ್ ಹಾಕ್ಕೊಳ್ಳಿ. ಈಸಿ ಇದೆ. ನಿಮ್ಮ ಬ್ಲೌಸ್ ಅಳತೆ ಪ್ರಕಾರನೇ ಕಟ್ ಮಾಡ್ಬೋದು. ನಿಮಗೆ ಅಂತಲೇ ಅದು ಬರೋದಿಲ್ಲ. ಬ್ಲೌಸ್ ಅವರ ಮೆಜರ್ಮೆಂಟ್ ಹೆಂಗಿದೆ ಅದ್ರ ಪ್ರಕಾರ ನಾವು ಕಟ್ ಮಾಡ್ಬೋದು. ನೋಡ್ಕೊಳ್ಳಿ 2 ಕಾಲು. 2 ಕಾಲು ಅಂತಂದರೆ 2 ಇಂಚಿನ ಮುಂದೆ, 2 ಇಂಚಿನ ಮುಂದೆಗೆ 2 ಕಾಲು, 2 ಇಂಚಿನ ಹಿಂದೆಗೆ 1.75 ಅಂತಾರೆ. 2 ಇಂಚಿನ ಮುಂದೆಗೆ 2 ಕಾಲು.
ಈ ಥರ ಲೈನ್ ಹಾಕ್ಕೊಬಿಡಿ. 2 ಕಾಲು ಹತ್ರ ಲೈನ್ ಹಾಕ್ಕೊಬಿಡಿ. 2 ಕಾಲು ನೀವು ಅಲ್ಲಲ್ಲೇ ಬರ್ಕೊಬಿಡಿ ನೋಡಿ. ನೆಕ್ಸ್ಟು ಇವಾಗ ಅದು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸುತ್ತಳತೆದು, ಆರ್ಮೋಲ್ ಸುತ್ತಳತೆ. ಇವಾಗ 1 ಇಂಚ್ ಸೇಮ್ ಅದೇ ಮಾಡಿದ್ವಲ್ಲ, ಕಟ್ ಮಾಡಿದ್ವಿ ಉದ್ದ ಸ್ಲೀವ್ದು, ಅದೇ ಥರ ಇದನ್ನು ಮೆಜರ್ಮೆಂಟ್ ಕಮ್ಮಿ ಇರುತ್ತೆ, ಅದು ಮೆಜರ್ಮೆಂಟ್ ಜಾಸ್ತಿ ಇರುತ್ತೆ ಅಷ್ಟೇ. ಎಲ್ಲ ಸೇಮ್ 1.5 ಎಕ್ಸ್ಟ್ರಾ ಈ ಥರ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಥರ ಶೇಪು ನಿಧಾನ ಕ್ರಾಸಾಗೆ ಹ್ಯಾಂಡ್ ಕ್ರಾಸ್ ಮಾಡಬೇಕು. ಹ್ಯಾಂಡ್ ಕ್ರಾಸ್ ಮಾಡಿ ಶೇಪ್ ಕೊಡಬೇಕು. ಓಕೆನಾ? ಈ ಥರ ಅದು ಬ್ಯಾಕು, ಇದು ಫ್ರಂಟು. ಇವಾಗ ಫ್ರಂಟಲ್ಲಿ ಒಂದು 1/2 ಇಂಚ್ ಸೇಮ್ ಅದೇ ಥರನೇ 1/2 ಇಂಚ್ ಒಳಗಡೆ ಹಿಂಗೆ ಮಾರ್ಕ್ ಮಾಡ್ಕೊಂಬಿಡಿ. 1/2 ಇಂಚ್ ಒಳಗೆ ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ನೀವು ಶೇಪ್ ಕೊಡಿ. ಓಕೆನಾ? 1/2 ಇಂಚ್ ಒಳಗೆ ಇದು ನೋಡ್ಕೊಳ್ಳಿ. 4.25 ಬರ್ಕೊಬಿಡಿ. ಇದು 1 ಇಂಚ್ ಎಕ್ಸ್ಟ್ರಾ ಸೇಮ್ ಅದೇ ಥರನೇ 2 ಕಾಲು, ಇದು 5 ಮುಕ್ಕಾಲು ನೋಡ್ಕೊಳ್ಳಿ. ಅದು ನಿಮ್ಮ ಬ್ಲೌಸ್ ಅಳತೆ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ. ಇದೇ ಥರ ಅಂತ ಇರಲ್ಲ, ನಿಮ್ಮ ಬ್ಲೌಸ್ ಅಳತೆ ನೋಡ್ಕೊಂಡು ನಿಮ್ಮದು ಬರ್ಕೊಳ್ಳಿ. ಇದು ನನ್ನ ಅಳತೆ ಪ್ರಕಾರ ನಾನು ಕಟ್ ಮಾಡ್ತಾಯಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದ್ರ ಪ್ರಕಾರ ಕಟ್ ಮಾಡಬೇಡಿ. ನಿಮ್ಮ ಬ್ಲೌಸ್ ಅಳತೆ ಪ್ರಕಾರ ಮೆಜರ್ಮೆಂಟ್ ಕಟ್ ಮಾಡಿ. ಇವಾಗ ಸ್ಟಿಚಿಂಗ ಸುತ್ತಳತೆ ರೆಡಿ. ಸುತ್ತಳತೆಗಲ್ಲಿ ಒಂದು ಮಾರ್ಕು, 1.5 ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ. ಸ್ಟಿಚಿಂಗ್ ಇರಬೇಕು ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದರೆ ಆಮೇಲೆ ಬಟ್ಟೆ ಕಮ್ಮಿ ಆಗುತ್ತೆ, ಸ್ಟಿಚಿಂಗಿಗೆ ಕ್ಲಾತ್ ಇರೋದಿಲ್ಲ. ಅದು ನಿಮಗೆ ಬ್ಲೌಸು ಕಟ್ ಮಾಡೋದ್ರಲ್ಲಿ ತೋರಿಸ್ತೀನಿ ಬಟ್ಟೆ ಕ್ಲಾತಲ್ಲಿ. ಇದು ಇವಾಗ ಪೇಪರ್ ಕಟ್ಟಿಂಗ್ದಲ್ವಾ, ಈ ಥರ ಫಸ್ಟು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಧಾನ ಕ್ರಾಸ್ ಮಾಡ್ಕೊಂಡು ಶೇಪ್ ಕಟ್ ಮಾಡಿ. ಇವಾಗ ನೋಡ್ಕೊಳ್ಳಿ, ಈ ಥರ ಶೇಪ್ ಕಟ್ ಮಾಡಿ. ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಏನಾದರೂ ನಿಮಗೆ ವೀಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಎಕ್ಸ್ಟ್ರಾ 2 ಇದೆ ನಂದು. ಇದು ಪೇಪರ್ ಇದಾಗಿತ್ತು. ಇವಾಗ ಅದನ್ನು ಫಸ್ಟು ಮುಂದೆ ಫ್ರಂಟ್ ಕಟ್ ಮಾಡೋಕ್ಕಿಂತ ಮುಂಚೆನೇ ಎರಡನೇ ಈ ಥರ ಮಾಡ್ಕೊಬಿಡಿ. ಆಮೇಲೆ ಮುಂದೆ ಶೇಪ್ ಕಟ್ ಮಾಡ್ಬೋದು. ನೋಡ್ಕೊಳ್ಳಿ, ಮುಂದೆ ಶೇಪು ಫಸ್ಟೇ ಕಟ್ ಮಾಡಬೇಡಿ. ಈ ಥರ ಬ್ಯಾಕ್ ಫ್ರಂಟ್ ಅಂತ ಬರ್ಕೊಬಿಟ್ಟು ಮುಂದೆ ಶೇಪ್ ಕಟ್ ಮಾಡಿ. ಓಕೆನಾ? ಫ್ರಂಟು ಬ್ಯಾಕ್ ಈ ಥರ ಶೇಪ್ ಕಟ್ ಮಾಡಿ. ನಿಧಾನಕ್ಕೆ ಕಟ್ ಮಾಡಿ. ಓಕೆನಾ? ನಿಧಾನ ಶೇಪ್ ಒಂದೇ ಸಲ ಕಟ್ ಮಾಡಬೇಕು. ಸಿಸರಲ್ಲಿ ಗ್ಯಾಪ್ ಬಿಟ್ಟು ಕಟ್ ಮಾಡಬೇಡಿ. ಹೇಳ್ತಾ ಇದ್ದೀನಿ ಮತ್ತೆ ಅದು ಕಟ್ ಥರ ಆಗಿ ಒಂಥರ ಬಟ್ಟೆ ಸರಿ ಬರೋದಿಲ್ಲ. ಒಂದೇ ಸಲಿಗೆ ಕ್ರಾಸಲ್ಲಿ ಕಟ್ ಮಾಡಬೇಕು. ಈ ಥರ ಸ್ಮಾಲ್ ಸ್ಲೀವ್ ಆಯಿತು, ಉದ್ದ ಸ್ಲೀವ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್.